ಓಂ ಶಕ್ತಿ ಮಾಲಾಧಾರಿಗಳ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನ ನಡೆಸಲಾಗಿದೆ. ಬೆಂಗಳೂರಿನ ಜೆಜೆಆರ್ ನಗರದ ಓಂ ಶಕ್ತಿ ದೇಗುಲದ ಬಳಿ ನಡೆದಿರುವಂತಹ ಘಟನೆ ಇದು. ತೇರು ಎಳಿತಾ ಇದ್ದಂತಹ ಮಾಲಾಧಾರಿಗಳ ಮೇಲೆ ಪುಂಡರು ಕಲ್ಲೆಸೆದಿದ್ದಾರೆ. ಕಲ್ಲು ತೂರಾಟದಲ್ಲಿ ಮಾಲಾಧಾರಿ ಯುವತಿಯೋರ್ವರಿಗೆ ಗಂಭೀರ ಗಾಯ ಆಗಿದೆ. ಕಲ್ಲು ಬಿದ್ದ ರಭಸಕ್ಕೆ ಯುವತಿ ತಲೆಗೆ ತೀವ್ರ ಪೆಟ್ಟಾಗಿದೆ, ರಕ್ತಸ್ರಾವವಾಗಿದೆ. 21 ವರ್ಷದ ಮಾಲಾಧಾರಿ ಯುವತಿ ಅಕ್ಷಿತಾಗೆ ಗಂಭೀರ ಗಾಯ ಆಗಿದೆ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲೆಸೆತ ಆಗಿರುವಂತಹ ಹಿನ್ನೆಲೆಯಲ್ಲಿ ಜೆಜೆಆರ್ ನಗರ ಪ್ರಕ್ಷುಬ್ಧ ಪರಿಸ್ಥಿತಿಗೆ ತಲುಪಿತ್ತು. ಜೆಜೆಆರ್ ನಗರದಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ನಿನ್ನೆ ರಾತ್ರಿ ಪಥಸಂಚಲನವನ್ನು ಕೂಡ ನಡೆಸಿದ್ದಾರೆ ಪೊಲೀಸರು. ಸದ್ಯ ಎಲ್ಲವೂ ಕೂಡ ನಿಯಂತ್ರಣದಲ್ಲಿದೆ. ತಡರಾತ್ರಿವರೆಗೂ ಕೂಡ ಗೊಂದಲದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು, ಪ್ರಕ್ಷುಬ್ಧ ಪರಿಸ್ಥಿತಿ ಇತ್ತು. ಪೊಲೀಸ್ ಸಿಬ್ಬಂದಿಗಳು ಈಗ ಎಲ್ಲವನ್ನು ಕೂಡ ಹತೋಟಿಗೆ ತೆಗೆದುಕೊಂಡಿದ್ದಾರೆ. ಕಲ್ಲು ತೂರಾಟ ಮಾಡಿದವರನ್ನ ತಕ್ಷಣವೇ ಬಂಧಿಸಬೇಕು, ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಿದ್ರು ಮಾಲಾಧಾರಿಗಳು ಕಳೆದ ರಾತ್ರಿ. ಓರ್ವ ಯುವತಿಗೆ ತಲೆಗೆ ಕಲ್ಲು ಬಿದ್ದು ತೀವ್ರ ಗಾಯ ಆಗಿದೆ. ಆಕೆಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗಿದೆ. ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಮೆರವಣಿಗೆಯ ಸಂದರ್ಭದ ದೃಶ್ಯ, ಅದರ ಜೊತೆಗೆ ಕಲ್ಲು ತೂರಾಟ ನಡೆಸಿದ ನಂತರ ಉದ್ರಿಕ್ತರಾದಂತಹ ಅಲ್ಲಿನ ಜನ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಪೊಲೀಸ್ ಸ್ಟೇಷನ್ ಮುಂದೆ. ತಕ್ಷಣವೇ ಆರೋಪಿಗಳನ್ನ ಬಂಧಿಸಬೇಕು, ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಮುಸ್ಲಿಂ ಯುವಕರು ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬಂದಿದೆ. ಕಲ್ಲು ತೂರಾಟದಿಂದಾಗಿ ಜೆಜೆಆರ್ ನಗರ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ದೇವಸ್ಥಾನದ ಪಕ್ಕದ ಕಾಂಪೌಂಡ್ನಿಂದ ಮಾಲಾಧಾರಿಗಳ ಮೇಲೆ ಕಲ್ಲೆಸೆತ ಆಗಿದೆ. ಓಂ ಶಕ್ತಿ ದೇಗುಲದ ಕಾಂಪೌಂಡ್ನ ಒಂದು ಬದಿಯಲ್ಲಿ ಹಿಂದೂಗಳು ವಾಸ ಆಗಿದ್ರೆ, ಕಾಂಪೌಂಡ್ನ ಮತ್ತೊಂದು ಬದಿಯಲ್ಲಿ ಮುಸ್ಲಿಮರು ವಾಸಿಸ್ತಾ ಇದ್ದಾರೆ. ಮುಸ್ಲಿಮರು ವಾಸಿಸ್ತಾ ಇರುವ ಕಡೆಯಿಂದ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ ಅಂತ ಹೇಳಿ ಆರೋಪ ಕೇಳಿ ಬಂದಿದೆ. ಸಿಸಿಟಿವಿ ಕ್ಯಾಮೆರಾ ಇರದ ಜಾಗದಲ್ಲಿ ನಿಂತ್ಕೊಂಡು ಕಲ್ಲೆಸೆದಿದ್ದಾರಂತೆ ಕಿಡಿಗೇಡಿಗಳು. 2 ದಿನದ ಹಿಂದೆ ಕೂಡ ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಲಾಗಿತ್ತು ಅಂತ ಆರೋಪ ಕೇಳಿ ಬಂದಿದೆ. ಪೂರ್ವ ನಿಯೋಜಿತವಾಗಿ ಈ ಒಂದು ಕೃತ್ಯವನ್ನ ಎಸಗಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಇದಕ್ಕೂ ಮುನ್ನ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಇದೇ ರೀತಿಯಾಗಿರುವಂತಹ ಕೃತ್ಯಗಳು ನಡೆದಿತ್ತು. ಈ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದೀಗ ಮತ್ತೆ ಅದೇ ರೀತಿಯಾಗಿ ಕಲ್ಲು ತೂರಾಟ ಕಂಟಿನ್ಯೂ ಆಗಿದೆ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೇವಸ್ಥಾನ ಮೆರವಣಿಗೆ ಮಾಡ್ತಾ ಇದ್ವಿ. ಮಾಮೂಲಿ ಮಾಡ್ತಾನೆ ಓಂ ಶಕ್ತಿ ಮಾಲೆ ಹಾಕೋವಾಗೆಲ್ಲ ನಾವು ಮೆರವಣಿಗೆ ಮಾಡೇ ಮಾಡ್ತೀವಿ. ಇದು ನಮ್ಮ ಏರಿಯಾದಲ್ಲಿ ಯಾವುದೇ ಮೆರವಣಿಗೆ ಆದರೂ ನಮ್ಗೆ ಈ ಥರ ತೊಂದರೆ ಆಗ್ತಾನೆ ಇದೆ. ಎಲ್ಲೋ ನಾವು ಹೋಗೋವಾಗ ಕಲ್ಲು ಹಾಕಿದ್ದಾರೆ. ಕಲ್ಲು ಹಾಕಿ ಇವಾಗ ಏಟ್ ಬಿದ್ದಿದೆ ನನ್ನ ಮಗಳಿಗೆ. ಎಷ್ಟು ಗಂಟೆಗೆ ಆಗಿದ್ದು? ಯಾವ ತರ? ಇವಾಗ ಜಸ್ಟ್ 8:10 ಆಗುತ್ತೆ. 4-5 ಬಿದ್ದಿದೆ. ನಮಗೊಂದು ಮಾತ್ರ ಸಿಕ್ಕಿದೆ. ತಲೆಗೆ ಬಿದ್ದು ನನ್ನ ಮಗಳು ಅಪ್ಪ ಏನೋ ಬಿತ್ತು ಅಂತ ನೋಡಿದೆ. ಹೌದಾ, ಅಲ್ಲಿ ಆ ಕಡೆ ಯಾರು ಹುಡುಗರು, ಅಲ್ಲಿ ಹುಡುಗರು ಇದ್ರು, ಎಲ್ಲ ಓಡೋಗ್ಬಿಟ್ರು. ಯಾರಂತ ನಮಗೂ ಗೊತ್ತಾಗಲ್ಲ. ಕತ್ಲಲ್ಲಿ ಎಲ್ಲ ಅಲ್ಲಿರೋರೆಲ್ಲ ಇದೆ. ಮುಸ್ಲಿಮ್ಸ್ ಅವರು ಇರೋದು ಆ ಕಡೆ. ಅಂದ್ರೆ ನಿಮ್ಗೆ ಅವರು ಹೊಡೆದಿದ್ದಾರೆ, ನಮ್ಗೆ ಯಾರಂತ ನಮಗೂ ಗೊತ್ತಾಗಲ್ಲ. ಜೆಜೆಆರ್ ನಗರದಲ್ಲಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಲಾಧಾರಿಗಳ ಅಧ್ಯಕ್ಷ ಶಶಿಕುಮಾರ್ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಮುಸ್ಲಿಂ ಯುವಕರು ಕಲ್ಲು ತೂರಾಟವನ್ನ ಮಾಡಿರೋದಾಗಿ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಈ ಹಿಂದೆ ಕೂಡ ಹಲವು ಬಾರಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗಿದೆ. ಹಿಂದೊಮ್ಮೆ ಮೆರವಣಿಗೆ ಸಂದರ್ಭದಲ್ಲಿ 3-4 ಬಾರಿ ಬೆಂಕಿ ಹಾಕಿರ್ತಾರೆ. ಹಿಂದೂಗಳ ಮೇಲಿನ ದೌರ್ಜನ್ಯದ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಎಫ್ಐಆರ್ ದಾಖಲಿಸಿ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಪೊಲೀಸರು. ಜೆಜೆಆರ್ ನಗರದಲ್ಲಿ ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ನಡೆಯಿತು. ತಡರಾತ್ರಿವರೆಗೂ ಕೂಡ ಪೊಲೀಸ್ ಸ್ಟೇಷನ್ ಮುಂದೆ ನೂರಾರು ಮಂದಿ ಆಗಮಿಸಿ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ತಕ್ಷಣವೇ ಈ ರೀತಿಯ ಕೃತ್ಯವನ್ನು ಮಾಡಿದಂತಹ
ದುಷ್ಕರ್ಮಿಗಳನ್ನ ಹಿಡಿದು ಅವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ಏನು ಈ ಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು VS ಲೇಔಟ್ ಅಲ್ಲಿ ಓಂ ಶಕ್ತಿ ದೇವರ ಒಂದು ಸಣ್ಣ ಮೆರವಣಿಗೆ ನಡೆಯೋ ಸಂದರ್ಭದಲ್ಲಿ ಓಂ ಶಕ್ತಿ ಮೆರವಣಿಗೆಯಲ್ಲಿದ್ದಂಥ ಒಂದು ಹೆಣ್ಣುಮಗಳ ಮೇಲೆ ಯಾರೋ ಕಲ್ಲು ಎಸ್ತಿದ್ದಾರೆ ಮೇಲಿಂದ ಅಂಥೇಳಿ ಒಂದು ಕಂಪ್ಲೇಂಟನ್ನು ನಮ್ಮ ಪೊಲೀಸ್ ಠಾಣೆಗೆ ತೊಗೊಂಡು ಬಂದಿರ್ತಾರೆ. ಈ ಸಂಬಂಧ ನಾವೊಂದು FIRನ ಈಗಾಗಲೇ ದಾಖಲೆ ಮಾಡ್ಕೊಂಡಿದ್ದೀವಿ. ದಾಖಲೆ ಮಾಡಿ ಆರೋಪಿಗಳು ಯಾರು ಏನು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕಲೆ ಹಾಕಿ ಆದಷ್ಟು ಬೇಗ ಆರೋಪಿಗಳನ್ನು ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೂಡ ನಾವು ಇಲ್ಲಿ ಬಂದಂಥ ವ್ಯಕ್ತಿಗಳಿಗೆ ಮತ್ತು ಯಾರು ಕಂಪ್ಲೇಂಟ್ ಇದ್ದಾರೆ ಅವ್ರಿಗೆ ನಾವು ಈಗಾಗಲೇ ರವಾನಿಸಿದ್ದೀವಿ. ತನಿಖೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನ ಬಂಧನ ಮಾಡಿ ತನಿಖೆಯನ್ನು ಮುಂದುವರಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೀವಿ. ಅಲ್ಲ, ನಮ್ಮ ಈಗಾಗಲೇ ನಮ್ಮ ಜೆ ನಗರ ಇನ್ಸ್ಪೆಕ್ಟರ್ ಮತ್ತು ನಮ್ಮ ACP ಬ್ಯಾಟರಾಯನ್ ಪರ ಬೇರೆ ಬೇರೆ ಇನ್ಸ್ಪೆಕ್ಟರ್ಗಳನ್ನೆಲ್ಲ ನಾವು ಇಲ್ಲಿ ಕರೆಸ್ಕೊಂಡಿದ್ದೀವಿ. ಒಂದು ಬಂದೋಬಸ್ತ್ ಮಾಡೋ ಸಲುವಾಗಿ, ಇನ್ನೊಂದು ತನಿಖೆ ಮಾಡೋ ಸಲುವಾಗಿ. ತನಿಖೆನ ಒಂದು 2 ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಈಗಾಗಲೇ ತನಿಖೆ ನಡೀತಾ ಇದೆ. ಆರೋಪಿಗಳ ಪತ್ತೆಗೆ ಕ್ರಮ ಕೂಡ ವಹಿಸ್ತಾ ಇದ್ದಾರೆ. ಅಷ್ಟರಲ್ಲಿ ನಾವು ಆರೋಪಿಗಳನ್ನ ಪತ್ತೆ ಮಾಡೋ ಒಂದು ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.